ನಮಸ್ಕಾರ ವೀಕ್ಷಕರೇ, ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಹುಗಾರ್. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮವನ್ನು ಯಾವುದೋ ಗದ್ದೆಯಲ್ಲಿ ಕೂತ್ಕೊಂಡು ಮಾಡ್ತಾ ಇಲ್ಲ. ಚಿಂತಾಮಣಿ ಅನ್ನುವಂತಹ ಪ್ರಖ್ಯಾತ ತಾಲೂಕಿನ ಪಕ್ಕದಲ್ಲೇ ಕೂಗಳತೆ ದೂರದಲ್ಲಿರುವಂತಹ ಸಬರ್ಬನ್ ಆಗಿರುವಂತಹ ಒಂದು ಊಲವಾಡಿ ಅನ್ನುವಂತಹ ಊರಲ್ಲಿ ನಾವಿದ್ದೀವಿ. ನಾನು ಕುಳಿತುಕೊಂಡಿರುವಂಥದ್ದು ಗದ್ದೆ ಅಂತ ನೀವು ಅಂದ್ಕೊಂಡಿದ್ರೆ ಅದು ಅಕ್ಷರಶಃ ತಪ್ಪು. ಯಾಕಂದರೆ ನನ್ನ ಹಿಂದ್ಗಡೆ ನಿಮಗೆ ಭತ್ತ ಕಾಣಿಸ್ತಾ ಇದೆ, ಭತ್ತದ ಬೆಳೆ. ಈ ಭತ್ತ ಬೆಳೆದಿರುವಂಥದ್ದು ರೋಡಲ್ಲಿ ಅಂದರೆ ನೀವು ನಂಬಲೇಬೇಕು. ಯಾಕೆ ಹಿಂಗಾಯಿತು, ಏನು ಪರಿಸ್ಥಿತಿ ಅನ್ನುವಂತಹ ಪ್ರತಿ ಡೀಟೇಲ್ಸ್ ನಾನು ಕೊಡ್ತಾ ಹೋಗ್ತೀನಿ. ಈ ರೋಡ್ನ ಮೂಲಕವಾಗಿ ಬಹುತೇಕ ಒಂದು 10 ರಿಂದ 15 ಸರ್ಕಾರಿ ಶಾಲೆ ಸೇರಿದಂಗೆ ಖಾಸಗಿ ಶಾಲೆಯ ಪ್ರತಿಯೊಂದು ವೆಹಿಕಲ್ಸ್ಗಳು ಕೂಡ ಈ ರೋಡ್ನಲ್ಲಿ ಓಡಾಡುತ್ತೆ. ಏನಾದರೂ ಹೆಚ್ಚು ಕಡಿಮೆ ಆದರೆ ಯಾರು ಹೊಣೆ ಅನ್ನುವಂತಹ ಸಹಜ ಪ್ರಶ್ನೆ ಈ ಗ್ರಾಮದ ಅಥವಾ ಈ ರೋಡ್ನಲ್ಲಿ ಓಡಾಡುವಂತಹ ಪ್ರತಿಯೊಬ್ಬ ಪ್ರಯಾಣಿಕರ ಪ್ರಶ್ನೆ ಆಗಿದೆ. ಸಹಜವಾಗಿ ನೋಡಿ, 25 ವರ್ಷಗಳಿಂದ ಈ ಒಂದು ರೋಡ್ಗೆ ಟಾರ್ ಬಿದ್ದಿಲ್ಲ ಅಂತಿದ್ರೆ ಇದರ ಪರಿಸ್ಥಿತಿ ಯಾವ ರೀತಿಯಾಗಿರಬಹುದು. ಉನ್ನತ ಶಿಕ್ಷಣ ಸಚಿವರಾಗಿರುವಂತಹ MC ಸುಧಾಕರ್ ಅವರ ತವರು ಕ್ಷೇತ್ರ, ಜೊತೆಗೆ ಅವರೇ ಉಸ್ತುವಾರಿಯನ್ನು ವಹಿಸಿಕೊಂಡಿರುವಂತಹ ಕ್ಷೇತ್ರ, ಅದರ ಪರಿಸ್ಥಿತಿ ಹೀಗಿದೆ. ಈ ಊರಿನ ಗ್ರಾಮಸ್ಥರು ಏನು ಹೇಳ್ತಾರೆ ಈ ಬಗ್ಗೆ, ಏನೇನು ಸಮಸ್ಯೆಗಳಾಗ್ತಾ ಇದೆ, ರೋಡಲ್ಲೇ ಭತ್ತ ಬೆಳೆದು ನಿಂತ್ಕೊಂಡಿದೆ ಅನ್ನುವಂಥ ಪರಿಸ್ಥಿತಿ ಯಾಕೆ ಬಂತು, ಇಲ್ಲಿ ಏನಾದರೂ ರೋಡ್ ಸ್ಯಾಂಕ್ಷನ್ ಆಗಿದೆಯಾ, ಆಗತ್ತಾ, ಏನು ಮನವಿ ಕೊಟ್ಟಿದ್ದಾರೆ ಅಧಿಕಾರಿಗಳು ಅಥವಾ ಜನಪ್ರತಿನಿಧಿಗಳು, ಈ ಬಗ್ಗೆ ಏನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದಾರೆ, ಜೊತೆಗೆ ಪ್ರಮುಖವಾಗಿ ಈ ಗ್ರಾಮದ ಜನ ಅನುಭವಿಸ್ತಾ ಇರುವಂಥ ನರಕ ಯಾತನೆ ಏನು ನೋಡೋಣ ಬನ್ನಿ. ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮವನ್ನು ಇವತ್ತು ನಾವು ಚಿಂತಾಮಣಿ ತಾಲೂಕಿನ ಊಲವಾಡಿ ಅನ್ನುವಂತಹ ಗ್ರಾಮದಲ್ಲಿ ಮಾಡ್ತಾ ಇದ್ದೀವಿ. ಈ ಗ್ರಾಮದಲ್ಲಿ ಅನೇಕ ಸಮಸ್ಯೆಗಳು ಇದ್ದೇ ಇದೆ. ಆದರೆ ಮೂಲಭೂತವಾಗಿ ಬೇಕಾಗಿರುವಂತಹ ಮೇನ್ ರೋಡ್, ರಸ್ತೆಯ ಸಮಸ್ಯೆ ಎಷ್ಟರ ಮಟ್ಟಿಗಿದೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ಕೊಡ್ತಾ ಹೋಗ್ತೀವಿ ಈ ಊರಲ್ಲಿರುವಂತಹ ಜನರನ್ನು ಕೇಳೋ ಮೂಲಕವಾಗಿ. ನೋಡಿ, ಈ ಊಲವಾಡಿ ಅನ್ನುವಂಥ ಗ್ರಾಮ ಏನಿದೆ, ಇದು ಈ ತಾಲೂಕು ಕೇಂದ್ರದಿಂದ ಚಿಂತಾಮಣಿಯಿಂದ ಎಲ್ಲೋ ದೂರದಲ್ಲಿ ಅಥವಾ ತಾಲೂಕಿನ ಕೊನೆಯ ಅಂಚಿನ ಗ್ರಾಮ ಏನಲ್ಲ. ಇಲ್ಲಿಂದ ವಾಕಬಲ್ ಡಿಸ್ಟೆನ್ಸಲ್ಲಿ ನಡ್ಕೊಂಡು ಹೋಗ್ಬಿಟ್ರು ಕೂಡ ಚಿಂತಾಮಣಿ ಮುಟ್ಬೋದು. ಜಸ್ಟ್ 2 ಕಿಲೋಮೀಟರ್ ದೂರದಲ್ಲಿದೆ. ಈ 2 ಕಿಲೋಮೀಟರ್ ರಸ್ತೆಯ ಸ್ಥಿತಿ ಹೇಗಿದೆ ಅಂದರೆ, ರಸ್ತೆಯಲ್ಲೇ ನಾವು ಭತ್ತದ ಪೈರನ್ನು ಕಿತ್ಕೊಂಡು ಬಂದಿದ್ವಿ. ಭತ್ತದ ಪೈರನ್ನು ರಸ್ತೆಯಲ್ಲಿ ಕಿತ್ಕೊಂಡು ಬಂದಿದ್ದೀವಿ ಅಂದರೆ ಇಲ್ಲಿನ ರಸ್ತೆಯ ಪರಿಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಜಸ್ಟ್ ಇಮ್ಯಾಜಿನೇಷನ್ ಮಾಡ್ಕೊಳ್ಬಹುದು. ಈ ರೋಡ್ ಏನು ನೋಡ್ತಾ ಇದ್ದೀರಿ ನೀವು, ಈ ರೋಡ್ಗೆ ಟಾರ್ ಬಿದ್ದು ಆಲ್ಮೋಸ್ಟ್ 25 ವರ್ಷಕ್ಕಿಂತ ಜಾಸ್ತಿ ಟೈಮ್ ಆಯಿತು. ಕೃಷ್ಣ ಬೈರೇಗೌಡವರ ತಂದೆ ಬೈರೇಗೌಡರು ಉಸ್ತುವಾರಿ ಸಚಿವರಾದಂಥ ಟೈಮ್ನಲ್ಲಿ ಈ ರೋಡ್ಗೆ ಟಾರನ್ನು ಹಾಕಲಾಗಿತ್ತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಅಂದರೆ 25 ವರ್ಷ ಸರಿಸುಮಾರು, ಅಲ್ಲಿಂದ ಇಲ್ಲಿವರೆಗೂ ಒಂದೇ ಒಂದು ಬಾರಿ ಟಾರನ್ನು ಹಾಕಿಲ್ಲ. ಈ ರೋಡ್ನ ಮೂಲಕವಾಗಿ ಬಹುತೇಕ 10-15 ಹಳ್ಳಿಗಳಿಗೆ ಸಂಪರ್ಕವನ್ನು ಕಲ್ಪಿಸುವಂಥ ಮೇನ್ ರೋಡ್ ಇದು. ಚಿಂತಾಮಣಿ ನಗರಕ್ಕೆ ಹೋಗಬೇಕು ಅಂತ ಇದ್ದರೆ 10-15 ಹಳ್ಳಿಗಳ ಜನ ಈ ರೋಡ್ ಮೂಲಕವಾಗಿ ಹೋಗಬೇಕಾಗತ್ತೆ. ಜೊತೆಗೆ ಇಲ್ಲಿ ಪ್ರತಿ ಭಾನುವಾರ ದನಕರುಗಳ ಸಂತೆ ಆಗುತ್ತೆ, ಸಾವಿರಾರು ಸಂಖ್ಯೆಯಲ್ಲಿ ವಾಹನಗಳು ಓಡಾಡುತ್ತೆ. ಆದರೆ ರಸ್ತೆಯ ಸ್ಥಿತಿ ಹೇಗಿದೆ ಅನ್ನುವಂತಹ ಮಾಹಿತಿ ಈ ಊರಿನ ಗ್ರಾಮಸ್ಥರಿಂದ ಕೇಳ್ತಾ ಹೋಗೋಣ. ಸರ್ ನಮಸ್ಕಾರ. ಸರ್, ಆಲ್ಮೋಸ್ಟ್ 25 ವರ್ಷ ಅಂತ ನಾವು ಕೇಳ್ಪಟ್ವಿ ಇಲ್ಲಿಗೆ ಟಾರ್ ಬಿದ್ದು ಅಂತ. ಉಸ್ತುವಾರಿ ಸಚಿವರಾಗಿರುವಂಥ MC ಸುಧಾಕರ್ ಅವರು ಏನು ಕೆಲಸ ಮಾಡಿದ್ದಾರೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಯಾಕಂದರೆ ತಾಲೂಕು ಕೇಂದ್ರದಿಂದ ನಾನು ಹೇಳ್ತಾ ಇದ್ದೆ ವಾಕಬಲ್ ಡಿಸ್ಟೆನ್ಸಲ್ಲಿ ಬಂದರೂ ಕೂಡ ನಿಮ್ಮ ಊರಿಗೆ ಬಂದುಬಿಡ್ಬೋದು, ಗಾಡಿಗಳ ಅವಶ್ಯಕತೆಯೇ ಇಲ್ಲ. ಅಂತಹ ಹತ್ತಿರದಲ್ಲಿರುವಂಥ ಊರನ್ನು ಇಷ್ಟರ ಮಟ್ಟಿಗೆ ಕಡೆಗಣಿಸಿದ್ದು ಯಾಕೆ ಸರ್? ಕಡೆಗಣಿಸಿರೋದಂದರೆ MC ಸುಧಾಕರ್ ಅವರು ಸುಮಾರು 2.5 ವರ್ಷಗಳಿಂದ ನಾವು ಗ್ರಾಮಸ್ಥರು ಮತ್ತು ನಮ್ಮ ಎಲ್ಲ ಹಿರಿಯರು ಮುಖಾಂತರನೂ ಮನವಿಗಳು ಮಾಡಿದ್ದೀವಿ. ಈ ಮುಖ್ಯ ರಸ್ತೆಯಿಂದ ಏನು ಚಿಂತಾಮಣಿಯಿಂದ ಆಲವಾಟ ಶ್ರೀನಿವಾಸಪುರದ ಮುಖ್ಯ ರಸ್ತೆವರೆಗೂ, ಹೆಬ್ರಿ, ಬಟ್ಲಹಳ್ಳಿ, ಐಮ್ರೆಡ್ಹಳ್ಳಿ, ನಂದಿಗಾನಹಳ್ಳಿವರೆಗೂ ಆಲವಾಟ ರಸ್ತೆ ಮುಖ್ಯ ರಸ್ತೆ ಇದೆ. ಇದರಲ್ಲಿ ಶಾಲಾ ವಾಹನಗಳು ಮತ್ತು ಬುರುಮಕ್ಳಲ್ಲಿ ಹೈಸ್ಕೂಲು ನಡೀತಾ ಇದೆ. ಆದರೂ ಸಹ ನಾವು ಮನವಿಗಳು ಕೊಡ್ತಾನೇ ಇದ್ದೀವಿ. ಅದು ಹಿಂದೆ 4 ನಮ್ಮ ಇವರು JK ಕೃಷ್ಣಾರೆಡ್ಡಿ ಇದ್ದಾಗ 4.25 ಕೋಟಿ ಶಾಂಕ್ಷನ್ ಆಗಿತ್ತು. ಆವಾಗ ಏನೋ ಅವರ ಒಂದು ತಾರತಮ್ಯಗಳಿಂದ ಆವಾಗ ನಿಲ್ಲಿಸಿದ್ರು. ಆವಾಗ ರೂಲಿಂಗಲ್ಲಿ JK ಕೃಷ್ಣಾರೆಡ್ಡಿ ಅವರು ಇರಲಿಲ್ಲ, ಅವರೊಬ್ಬರು ಮಾತ್ರ ಶಾಸಕರಾಗಿದ್ದರು, ಆವಾಗೂ ಆಗಲಿಲ್ಲ. ಮತ್ತು ಇವಾಗ ರೂಲಿಂಗ್ ಪಾರ್ಟಿನೂ ಸುಧಾಕರ್ ಇದ್ದಾರೆ,
MC ಸುಧಾಕರ್ ಅವರು ಉಸ್ತುವಾರಿಯಾಗಿದ್ದಾರೆ. ಪಾರ್ಟಿನೂ ಕಾಂಗ್ರೆಸ್ ಪಾರ್ಟಿನೇ ಇದೆ. ಆದರೂ ಸಹ ಮೂಲಭೂತ ಸೌಕರ್ಯಗಳು ನಮ್ಮ ಗ್ರಾಮ ಪಂಚಾಯತಿ ಇದರಲ್ಲಿ 20 ಜನ ಗ್ರಾಮ ಪಂಚಾಯತಿ ಸದಸ್ಯರುಗಳಿದ್ದಾರೆ. ಅದರಲ್ಲಿ ರೂಲಿಂಗ್ ಇರೋದು MC ಸುಧಾಕರ್ ಅವರ ಬಣದವರೇ. JDS ಅವರು ಸ್ವಲ್ಪ ಮಟ್ಟಿಗೆ ನಾವು 4 ಜನ ಮಾತ್ರ ಇದ್ದೀವಿ. ಆದರೂ ಸಹ ನಾವು ಹಿರಿಯರಾಗಿ ನಾವು ಈ ಗ್ರಾಮದ ಹಿರಿಯರಾಗಿ ಮಾತಾಡ್ತಾ ಇದ್ದೀವಿ ಅಷ್ಟೇ ಹೊರತು ನಮಗೆ ರಾಜಕೀಯ ಬೇಕಾಗಿಲ್ಲ. ಆದರೂ 2.5 ವರ್ಷ ಆಯ್ತಲ್ಲ, ಆದರೂ ನಮ್ಮ ಗ್ರಾಮದಲ್ಲಿ ಸುಮಾರು ವರ್ಷಗಳಿಂದ ಮೂಲಭೂತ ಸೌಕರ್ಯ ಇಲ್ಲ. ಆದಷ್ಟು ಬೇಗ ಟೆಂಡರ್ ಆಗಿದೆ ಅಂತ ಹೇಳ್ತಾರೆ. ನಾವು ಮೆಂಬರ್ಗಳನ್ನ ಕೇಳಿದಾಗ, ನಾವು ಅನುಮೋದನೆಯೂ ಗ್ರಾಮ ಪಂಚಾಯತ್ನಲ್ಲಿ ಕೇಳಿದಾಗ ಅದು ಬೇಗ ಆಗುತ್ತೆ, ಅನುಮೋದನೆ ಆಗಿದೆ, ಅಮೌಂಟ್ ಸ್ಯಾಂಕ್ಷನ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇದ್ರೂ ಅದು ಮೀನಾಮೇಕ್ಷಣೆ ಆಗ್ತಾಯಿದೆ. ಅದ್ರ ಬಗ್ಗೆ ನಾವು ಹೇಳಿದ್ರೂ ಅವರು ನಿರ್ಲಕ್ಷ್ಯ ಮಾಡ್ತಾಯಿದ್ದಾರೆ. ಅದು ಯಾಕೆ ಮಾಡ್ತಾಯಿದ್ದಾರೆ ನಮಗಂತೂ ಗೊತ್ತಾಗ್ತಾ ಇಲ್ಲ. ರಾಜಕೀಯ ಕಾರಣಗಳ ಕಾರಣಗಳೇನಾದ್ರು ಅವರು ಒಳ ಇಟ್ಕೊಂಡಿರ್ಬೋದು, ನಾವು ಹೇಳೋಕ್ಕಾಗಲ್ಲ. ಆದರೆ ನಮ್ಮ ಒಂದು ಡಿಮ್ಯಾಂಡ್ ಏನಂದರೆ ಸಾರ್ವಜನಿಕರದ್ದು, ನಮ್ಮ ಗ್ರಾಮದ ಡಿಮ್ಯಾಂಡು ಮೂಲಭೂತ ಸೌಕರ್ಯಗಳಲ್ಲಿ ಅದು ಬೇಗ ನಮಗೆ ರಸ್ತೆಯನ್ನು ನಿರ್ಮಾಣ ಮಾಡಿಕೊಡ್ಬೇಕು. ಸರ್, ಎಷ್ಟು ಪ್ರಾಬ್ಲಮ್ಸ್ಗಳಾಗ್ತಾ ಇದೆ ಈ ರೋಡ್ನಿಂದ? ಸರ್, ಇದು ಅರ್ಬನ್ ಏರಿಯಾ ಆಗಿದೆ. ಉಲ್ವಾಡಿ ಅನ್ನೋದು ಅರ್ಬನ್ ಏರಿಯಾ. ಹಾಗಾಗಿ ಚಿಂತಾಮಣಿ ತಾಲೂಕಿನಲ್ಲಿ ಪಂಚಾಯತಿ ಹೆಡ್ಕ್ವಾರ್ಟರ್ A+1 ಇದು. ಇಂಥ ಉಲ್ವಾಡಿ ಪಂಚಾಯತಿಯಲ್ಲಿ ಏನಾಗುತ್ತಿದೆ ಅಂತಂದರೆ, ಸಾವಿರಾರು ವೆಹಿಕಲ್ಸ್ ಟೊಮೊಟೊ ಮಾರ್ಕೆಟಿಂದ ಸಾವಿರಾರು ಹೆವಿ ವೆಹಿಕಲ್ಸ್ ಹೋಗುತ್ತೆ. ಸಂತೆ, ಹಸುಗಳ ಸಂತೆ, ಪಾಪ 1.5 ಲಕ್ಷ 2 ಲಕ್ಷ ತಗೊಂಡು ಹಸುಗಳು ತಗೊಂಡು ಹೋಗಿರ್ತಾರೆ. ಇನ್ನೇನು ಕರು ಆಗಬೇಕು ಅಂಥ ಟೈಮಲ್ಲಿ ರೋಡಲ್ಲಿ ಹೋಗ್ತಾಯಿದ್ರೆ ಕರುಗಳು ಸತ್ತೋಗ್ತಾಯಿದೆ. ಲಕ್ಷಾಂತರ ರೂಪಾಯಿ ರೈತರಿಗೆ ಲಾಸ್ ಆಗ್ತದೆ. ಒಂದು ದಿನಕ್ಕೆ ಚಿಂತಾಮಣಿ ತಾಲೂಕಲ್ಲಿ ಎಷ್ಟು ಕಾಲೇಜುಗಳಿದಾವೋ ಅಷ್ಟು ಕಾಲೇಜ್ ವ್ಯಾನ್ಸ್ ಈ ಉಲ್ವಾಡಿಯಲ್ಲಿ ಓಡಾಡುತ್ತೆ. ಮಕ್ಕಳು ಅಷ್ಟು ಜನ ಓಡಾಡ್ತಾರೆ. ಹೈಸ್ಕೂಲ್ ಇದೆ ಮೈನ್ ರೋಡಲ್ಲಿ, ಹಲವಾರು ಮಕ್ಕಳು ಮೈನ್ ರೋಡಿಂದ ನಡ್ಕೊಂಡು ಹೋಗ್ತಾರೆ. ಇಂತಹ ಅರ್ಬನ್ ಮಾಡಿರೋ ಅಂತಹ ಅಧಿಕಾರಿಗಳು ಮತ್ತು ಶಾಸಕರು ಈ ಅರ್ಬನ್ ಏರಿಯಾನ ಗಲೀಜ್ ಏರಿಯಾ ಮಾಡಿಬಿಟ್ಟಿದ್ದಾರೆ. ಸ್ವಚ್ಛತೆ ಇಲ್ಲ, ರೋಡ್ಸ್ ಇಲ್ಲ, ಮೂಲಭೂತ ಸೌಕರ್ಯಗಳೇ ಇಲ್ಲ. ಎಷ್ಟೋ ಮನೆಗಳಿಗೆ ನೀರು ಕೂಡ ಇಲ್ಲ. ಕೇಳಿದ್ರೆ ಅವ್ರು ಇಷ್ಟ ಬಂದಾಗ ರಾಜಕೀಯ, ಅವ್ರ ದೊಡ್ಡ ಲೆವೆಲ್ ರಾಜಕೀಯ, ಅವ್ರದ್ದು ಅಧಿಕಾರ ತಗೊಂಡು ದೊಡ್ಡವ್ರು ಆಗ್ತಾ ಇದ್ದಾರೆ. ಬಿಟ್ಟರೆ ಊರಿನ ಬಗ್ಗೆ ಒಂಚೂರು ಕಾಳಜಿ ಇಲ್ಲ, ಒಂಚೂರು ಆಸಕ್ತಿ ಇಲ್ಲ, ಏನೂ ಇಲ್ಲ. ನಾವೇನಾದರೂ ಕೇಳಕ್ಕೆ ಹೋದರೆ ಅವ್ರದ್ದೇ ರಾಜಕೀಯ ಪ್ರಭಾವ ತೋರಿಸ್ತಾರೆ, ತೊಂದರೆಗಳು ಕೊಡ್ತಾರೆ, ಹಲವಾರು ತೊಂದರೆಗಳು ಮಾಡ್ತಾಯಿದ್ದಾರೆ. ನಮ್ಗೆ ಬೇಕಾಗಿರೋದು ರಾಜಕೀಯ ಅಲ್ಲ ಸರ್. ಈ ಉಲ್ವಾಡಿಯಲ್ಲಿರೋ ಪ್ರತಿಯೊಬ್ಬ 1800 ವೋಟರ್ಸ್ ಇದ್ದಾರೆ. ಪ್ರತಿಯೊಬ್ಬರು ಅವ್ರವ್ರ ಹಕ್ಕು ಸಂಪಾದನೆ ಮಾಡಿದ್ದಾರೆ. ಆ ಸಂಪಾದನೆ ಮಾಡಿರೋ ಹಕ್ಕು ಒಬ್ರಿಗೂ ಒಂದೊಂದು ಹಕ್ಕು ಸಿಗ್ತಾಯಿಲ್ಲ. ಇವಾಗ 30 ವರ್ಷಗಳಿಂದ ಇವಾಗ ನಮ್ಮ ರೋಡ್ಗೆ ಬೇಡ್ಕೊಳೋ ಪರಿಸ್ಥಿತಿ ಬಂದಿದೆ ಸರ್. ಸುಸ್ತುವಾರಿಗಳಿದ್ದಾರೆ, ನಮ್ಮದೇ ಶಾಸಕರಿದ್ದಾರೆ, ನಮ್ಮದೇ ಸರ್ಕಾರ ಇದೆ, ಎಲ್ಲ ಇದ್ದಾಗ ಇವಾಗ ನಾವು ತುಂಬ ಬೇಡಿಕೆ ಇಡ್ತಾ ಇದ್ದೀವಿ, ದಯವಿಟ್ಟು ಇವಾಗಾದರೂ ಮಾಡಿ ಅಂತ. ಸರ್, ನಿಮ್ಮೂರಲ್ಲಿ 1,500 ವೋಟ್ಸ್ ಇದೆ ಅಂತ ಹೇಳಿದರು. ಆ ವೋಟ್ಸ್ ಕೇಳಕ್ಕೆ ಬರುವಂಥವರು ಅವ್ರಿಗೇನು ಸಮಸ್ಯೆ ಆಗಿದೆ ಅಂತ ಕೇಳಕ್ಕೆ ಇಲ್ಲಿವರೆಗೂ ಬಂದಿಲ್ಲ ಅನ್ನೋದು. ಸರ್, ಇಲ್ಲಿಂದ ಸುಮಾರು ಜನ ಒಳ್ಳೆ ಪೊಸಿಷನ್ ಹೋಗಿದ್ದಾರೆ ಸರ್. ಬಟ್ ಎಲೆಕ್ಷನ್ ಟೈಮಲ್ಲಿ ಬಿಟ್ಟರೆ ಮಿಕ್ಕಿದ ಟೈಮಲ್ಲಿ ಎಲ್ಲೋ ಯಾರೂ ಕಾಣಿಸ್ಕೊಳ್ಳಲ್ಲ. ಗ್ರಾಮ ಪಂಚಾಯತ್ ಎಲೆಕ್ಷನ್ ಏನೇನು ಕೆಲವು ತಿಂಗಳಲ್ಲಿದೆ, ಆ ಟೈಮಲ್ಲಿ ಬರ್ತಾರೆ ಹೊರತು ಅದು ಬಿಟ್ಟು ಇನ್ನು ಯಾವತ್ತೂ ಬರಲ್ಲ. ನಾವೇನು ರಾಜಕೀಯ ಮಾಡೋದು ಬೇಡ, ಜನರಿಗೆ ನಮ್ಮ ಯುವಕರಿಗೆ ಕೇಳ್ಕೊಳ್ತಿರೋದು ಬರಬೇಕಿಂತ ಕಾರ್ಯಕ್ರಮಕ್ಕೆ ಬಂದು ಅಟ್ಲೀಸ್ಟ್ ಕೇಳಬೇಕು. ಪ್ರಶ್ನೆ ಕೇಳಿದ್ರೇ ಇದು ಸ್ವಲ್ಪ ಅಟ್ಲೀಸ್ಟ್ ಅವ್ರಿಗೂ ಹೋಗುತ್ತೆ ಅಂತ ನಮ್ಮ ಅನಿಸಿಕೆ ಸರ್. ಓಕೆ. ಅಲ್ಲ, ಈಗ ತಾವು ಕೂಡ ಇದೇ ಊರಿಂದ ಓಡಾಡಿ ಸಿಟಿಗೆ ಹೋಗಿ ಸ್ಕೂಲು ಕಾಲೇಜು ಎಲ್ಲ ಮುಗಿಸಿರ್ತೀರ. ಈಗಿನ ಮಕ್ಕಳ ಪರಿಸ್ಥಿತಿ ಏನಾಗ್ತಿದೆ ವೆಹಿಕಲ್ಗಳಲ್ಲಿ ಓಡಾಡುವಂಥ ಸಂದರ್ಭದಲ್ಲಿ ಈ ರಸ್ತೆಯಲ್ಲಿ? ಸರ್, ಕ್ವೆಶನ್ ಮಾಡೋಕ್ಕೆ ಅದೇ ಸರ್ ಹೇಳಿಲ್ವಾ, ಯಾರು ಮುಂದೆ ಬರ್ತಿಲ್ಲ. ಅವ್ರ ಅನಿಸಿಕೆಗಳು ಗೊತ್ತಿಲ್ಲ, ಬಟ್ ಕ್ವೆಶನ್ ಮಾಡೋಕ್ಕೆ ಯಾರು ಮುಂದೆ ಬರ್ತಿಲ್ಲ. ಅದಕ್ಕೋಸ್ಕರ ನಾವು ಎಲ್ಲ ಯುವಕರು ಗ್ರಾಮಸ್ಥರು ಸೇರಿಕೊಂಡು ಇದೊಂದು ಕಾರ್ಯಕ್ರಮ ಮಾಡೋಣ ಅಂತ ನಾವು ಬಂದು ಈ ಕಡೆ ಮಾಡ್ತೀವಿ. ಓಕೆ. ಈ ರೋಡಲ್ಲಿ ಆಕ್ಸಿಡೆಂಟ್ ಆಗಿರೋ ಎಕ್ಸಾಂಪಲ್ಸ್ ಇದಾವೆ ಸರ್? ಆಕ್ಸಿಡೆಂಟ್ ಅಂತ ಹೇಳೋಕ್ಕಾಗಲ್ಲ, ಬಟ್ ತುಂಬ ವೆಹಿಕಲ್ಸ್ ಓಡಾಡುವಾಗ ಬಿದ್ದಿದ್ದಾರೆ. ತುಂಬ ಜನ ಗುಣಿಗಳಲ್ಲಿ ವೆಹಿಕಲ್ಸ್ ಎಲ್ಲ ಓಡಾಡುವಾಗ ಅಂದರೆ ರೋಡಲ್ಲಿ ಆಲ್ಮೋಸ್ಟ್ ಒಂದು ಸ್ವಲ್ಪ ಮಣ್ಣೆ ನಿಂತ್ಕೊಂಡ್ಬಿಟ್ಟಿದೆ. ನಾವು ಬರುವಾಗ ಕೂಡ ನೋಡಿದ್ವಿ. ಈಗ ಮಳೆ ಬಂದ ಟೈಮಲ್ಲಿ 2 ವೀಲರ್ಸ್ ಅಂತೂ ಓಡಾಡ್ಸೋಕ್ಕಾಗಲ್ಲ. ಸೊ ಸ್ಕಿಡ್ ಆಗಿ ಬೀಳೋದು, ಆ ಥರ ಪ್ರಾಬ್ಲಮ್ ಆಯಿತು. ರೀಸೆಂಟ್ಲಿ ನಮ್ಮ ಡ್ಯಾಡಿ ನೈಟ್ ಬರ್ತಿದ್ರೆ, ನಮ್ಮ ಡ್ಯಾಡಿದು ಎಕ್ಸೆಲ್ ಗಾಡಿ ಇದೆ, ನಮ್ಮ ಡ್ಯಾಡಿನೇ ಎಕ್ಸಾಂಪಲ್ಲು. ಅವ್ರ ಗಾಡಿ ಅಲ್ಲಿ ಗುಣಿಯಲ್ಲಿ ಬರೋವಾಗ ಗಾಡಿ ಸ್ವಲ್ಪ ಮಿಸ್ಬ್ಯಾಲೆನ್ಸ್ ಆಗಿ ಬಿದ್ದೋಗಿ ಗಾಡಿಯಲ್ಲೇ ನಿಲ್ಲಿಸ್ಬಿಟ್ಟು ಬಂದುಬಿಟ್ಟಿದ್ದಾರೆ. ಬಿಕಾಸ್ ಗಾಡಿ ಬಿದ್ದಿರೋದ್ರಿಂದ ಗಾಡಿ ಡ್ಯಾಮೇಜ್ ಆಗಿ ಚೈನೆಲ್ಲ ಗಾಡಿ ಬಿದ್ದೋಗಿ ಅಲ್ಲೇ ನಿಲ್ಲಿಸ್ಬಿಟ್ಟಿದ್ದಾರೆ. ಸೊ ಇವಾಗ ಏನಾಯ್ತು, ಅವ್ರು ಅಲ್ಲೇ ಗಾಡಿ ನಿಲ್ಲಿಸಿ ಬಂದುಬಿಟ್ರು. ಮತ್ತು ನಾನು ಬೆಳಗ್ಗೆ ಹೋಗಿ ಗಾಡಿನ ಅಲ್ಲಿ ರಿಪೇರಿ ಮಾಡಿಸಿ ಮತ್ತೆ ಮನೆಗೆ ಎತ್ಕೊಂಬಂದಿದ್ದೀನಿ. ಈ ಥರ ತುಂಬ ಆಗಿದ್ದಾವೆ. ವೆಹಿಕಲ್ಸ್ ಓಡಾಡೋಕ್ಕಾಗಲ್ಲ. ನಾನು ಸ್ಕೂಲ್ ಹೋಗಿರೋ ರೋಡು ಇದೇ ರೋಡಲ್ಲೇ ಸ್ಕೂಲ್ಗೂ ಹೋಗಿದ್ದೀನಿ, ಪಾಲಿಟೆಕ್ನಿಕ್ಕು ಕಂಪ್ಲೀಟ್ ಮಾಡಿದ್ದೀನಿ, ಆಮೇಲೆ ಇಂಜಿನಿಯರಿಂಗ್ಗೆ ಸಿಟಿ ಹೋಗಿದ್ದೀನಿ. ಬಟ್ ನಾನು ಸ್ಕೂಲ್ಗೆ ಹೋಗೋವಾಗಿಂದ ಇದೇ ರೋಡಲ್ಲೇ ಓಡಾಡ್ತಿದ್ದೀನಿ. ರೋಡ್ ಹಿಂಗೆ ಇದೆ. ಅವಾಗ ಒಂದ್ಸಲಿ ಪ್ಯಾಚ್ ವರ್ಕ್ಸ್ ಮಾಡಿದ್ರು, ರೋಡ್ ಹಾಕಲಿಲ್ಲ, ಜಸ್ಟ್ ಗುಣಿಗಳಿಗೆ ಪ್ಯಾಚ್ ವರ್ಕ್ ಮಾಡಿ ಮುಗಿಸ್ಬಿಟ್ರು. ಆ ಪ್ಯಾಚ್ ವರ್ಕ್ಸ್ ಎಷ್ಟು ವರ್ಷ ನಿಲ್ಲತ್ತೆ ಹೇಳಿ ಸರ್?
ಸುಮ್ಮನೆ ಎಲೆಕ್ಷನ್ಸ್ ಟೈಮಲ್ಲಿ ಬರ್ತಾರೆ, ಕೇಳ್ತಾರೆ ನಮ್ಗೆ ಓಟ್ ಹಾಕಿ ನಾವು ಕೆಲಸಗಳು ಮಾಡ್ತೀವಿ, ನಮ್ಮನ್ನು ಗೆಲ್ಲಿಸಿ ನಾವು ಮಾಡ್ತೀವಿ, ಆ ಅಧಿಕಾರ ಮಾಡಲ್ಲ, ಈ ಅಧಿಕಾರ ಮಾಡಲ್ಲ, ನಾವು ಮಾಡ್ತೀವಿ ಅಂತಾರೆ. ಬಟ್ ಬಂದಿರೋ ಪ್ರತಿಯೊಬ್ಬರು ಓಕೆ ಯಾರೊಬ್ಬರು ನಮ್ಗೆ ಏನೋ ಒಂದು ಹೆಲ್ಪ್ ಮಾಡ್ತಾರೆ, ನಮ್ಗೆ ಡೆವಲಪ್ ಮಾಡ್ತಾರೆ, ಸರಿ ಇವ್ರನ್ನ ಗೆಲ್ಲಿಸೋಣ ಅಂತ ನಾವೊಂದು ಉದ್ದೇಶದಿಂದ ಮುಂದೆ ಹೋಗಿ ಗೆಲ್ಲಿಸ್ತೀವಿ. ಬಟ್ ಅಷ್ಟೇ, ಆಮೇಲೆ ಇನ್ನೊಂದು 5 ವರ್ಷ ಯಾರು ಕಣ್ಣಿಗಂತೂ ಕಾಣಿಸಲ್ಲ ಸರ್. ಈ ಗ್ರಾಮ ಸಭೆಗಳು ಮಾಡ್ತಾರಲ್ಲ ಆ ಟೈಮಲ್ಲಿ ನೀವು ಒಳಗಡೆ ಮಾಡ್ಬೋದು, ಬಾಗಿಲು ಹಾಕೋದು, ಒಳಗಡೆ ಮಾಡೋದು, ಬ್ಯಾನರ್ ಹಾಕೋದು. 5 ವರ್ಷ ಆಗೈತಲ್ಲ, ಇದುವರೆಗೂ ಗ್ರಾಮ ತೋರಿಸಿಲ್ಲ. ಯಾರಿಗನ್ನ ಪಾಂಪ್ಲೆಟ್ ಇದ್ರೆ ತೋರಿಸುವಂತೆ. ಫೈನಾನ್ಸಲ್ಲಿ ನಾವು ಇಂಥ ಕಡೆ ಬಲ್ಪ್ ಹಾಕಿದ್ದೀವಿ, ಇಂಥ ಕಡೆ ಚರಂಡಿ ಮಾಡಿದ್ದೀವಿ ನೋಡ್ರಿ. 6 ತಿಂಗಳಾಗಿದೆ ಒಂದು ಮೋರಿ ಮಾಡಿ, ಇವತ್ತು ಆ ಮೋರಿ ಇಲ್ಲ, ಆ ಮೋರಿ ಇಲ್ಲ. ಅಲ್ಲ, A+ ಗ್ರೇಡ್ ಪಂಚಾಯತಿ ಅಂತ ಹೇಳ್ತೀರಿ, ಮತ್ತು ಒಂದು ಗ್ರಾಮ ಸಭೆ ಆಗಲ್ಲ ಅಂದ್ರೆ ಹೇಗೆ? ಇಲ್ಲ ಸರ್, ಗ್ರಾಮ ಸಭೆ ಅನ್ನೋದೇ ಅವ್ರು ಒಳಗಡೆ ರೂಮಲ್ಲಿ ಒಳಗಡೆ ಮಾಡ್ಕೋತಾರೆ ಅಷ್ಟೇ. ಅದು ಯಾರನ್ನ ನೀವು ಗ್ರಾಮದವ್ರು ಪ್ರಶ್ನೆ ಮಾಡ್ಬೇಕಲ್ವಾ ವೋಟರ್ಸ್ ಆಗಿ? ಅದು ಗೊತ್ತೇ ಇರೋಲ್ಲ ನಮಗೆ, ಯಾವ ಗ್ರಾಮ ಸಭೆ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಇವಾಗ JJM ಬಂದು ಅರೌಂಡ್ 1.5 ಇಯರ್ ಆಯಿತು, ಇವತ್ತಿಗೆ ಆ ಗುಡಿ ಮುಚ್ಚಿಲ್ಲ, JJM ಗುಡಿ ಮುಚ್ಚಿಲ್ಲ. HN ವ್ಯಾಲಿ ಯಾವುದೋ ಒಂದು ಹೋಯ್ತು, ಅದನ್ನು ಅಷ್ಟೇ, ಅದನ್ನು ಕೊಳಕ್ ಮಾಡಿ ಹೋಗಿದ್ದಾರೆ ಅಷ್ಟೇ. ಇರೋ ರೋಡ್ನ ಅಧ್ವಾನ ಮಾಡಿ ಹೋದ್ರು. ಇವ್ರು ಅವ್ರ ಅಭಿವೃದ್ಧಿ ನೋಡಬೇಕು ಅಂದರೆ ಇವಾಗ ಈ ಲೈಟ್ ಇದೆ ಅಲ್ವಾ, ಲೈಟ್ನ ಆನ್ ಮಾಡಿ ನೋಡಿ. ಇವಾಗ ಅದ್ರಲ್ಲಿ 3 ಅಂಟ್ಕೊಳ್ಳುತ್ತೆ, 3 ಅಂಟ್ಕೊಳ್ಳಲ್ಲ. ಆನ್ ಮಾಡಿ ನೋಡಿ ಬೇಕಾದ್ರೆ ಇವಾಗ ನೀವೇ ಅದನ್ನು ಅಟ್ಲೀಸ್ಟ್ ರಿಪೇರ್ ಮಾಡೋ ಅಂಥ ನೈತಿಕತೆನೂ ಅವ್ರಿಗಿಲ್ಲ. ಸರ್, 8 ಶಾಲೆಯ ಮಕ್ಕಳು ಓಡಾಡುವಂತಹ ರೋಡ್ ಇದು, ಮೇನ್ ರೋಡು. ಯಾಕಂದರೆ ಸಿಟಿಗೆ ಇರುವಂಥ ಮೇನ್ ರೋಡ್ ಇದೆ ಬಂದೆ ಹತ್ತಿರಕ್ಕೆ ಇರುವಂಥದ್ದು. ಬಟ್ ರೋಡ್ ಸ್ಥಿತಿ ನೋಡಿದ್ರೆ ಹಾಗೆ ಮಕ್ಕಳನ್ನ ಆ ವೆಹಿಕಲ್ಗಳಲ್ಲಿ ಕಳಿಸ್ಬೇಕಂದ್ರೂ ಕೂಡ ಜೀವ ಕೈಯಲ್ಲಿ ಹಿಡ್ಕೋಬೇಕಾಗತ್ತೆ. ಹೌದು ಸರ್, ಅದಂತೂ ಪಕ್ಕ. ಈಗ ಪೇರೆಂಟ್ಸ್ಗಂತೂ ಅದು ದೊಡ್ಡ ಭಯ ಆಗ್ಬಿಟ್ಟೈತೆ. ನಾವಂತೂ ಊರೇ ಬಿಟ್ಬಿಟ್ಟಿದ್ದೆ ನಮ್ಮ ಮನೆ. ನಾವಂತೂ ಇವರು ಇದು ಸರಿ ಇಲ್ಲ ಅಂತ ಊರೇನೇ ಬಿಟ್ಬಿಟ್ಟು ರೋಡ್ ಸಂಬಂಧ ಊರೇ ಬಿಟ್ಬಿಟ್ಟಿದ್ರು. ಸ್ವಾಮಿ ಇನ್ನೇನು ಮಾಡೋದು? ಈ ರೋಡ್ ಮಾಡಿದ್ರೆ ವಾಪಸ್ ಬರ್ತೀರಾ ಅವ್ರಿಗೆ? ನೋಡ್ತೀರಾ, ಯಾಕೆ ಹೇಳ್ತೀರಾ? ಅಲ್ಲ, ರೋಡ್ ರೆಡಿ ಆದ್ಮೇಲೆ ವಾಪಸ್ ಬರ್ತೀರಾ? ಬರಬೇಕು, ಇನ್ನೇನು ಮಾಡೋಣ? ಊರ್ ತಾನೆ, ನಮ್ಮೂರು ತಾನೆ, ನಾವು ಬಿಡೋಕ್ಕಾಗಲ್ಲ ಸರ್. ಬರಲೇ ಇದೆ ನಮ್ಮ ಮನೆ. ಹಾಂ, ಸರ್ಕಲ್ ಇದು ನೋಡಿ ಹೆಂಗೈತೆ ನೋಡಿ. ಅಂದ್ರೆ ನೀವು ಫಸ್ಟ್ ಟಾರ್ ಹಾಕಿ ಈ ರೇಂಜ್ಗೆ ಬರೋವರೆಗೂ ನೀವು ಆ ರೋಡ್ ನೋಡ್ಕೊಂಡ್ ಬಂದಿದ್ದೀರಿ? ಆಯ್ತು ಸರ್, ಹೌದು. ಏನೇನು ಸಗಸಾಗಿದೆ ಸರ್? ಆಲ್ಮೋಸ್ಟ್ ನೀವು ಒಂದು 25 ವರ್ಷದಿಂದ ಈ ರೋಡ್ ನೋಡಿದ್ದೀರಾ? ನೋಡಿದೀವಿ ಸರ್. ಆವಾಗ ಹೆಂಗೈತೆ, ಇವಾಗ ಹಂಗೈತೆ ಸರ್. ಏನೇನು ಆಕ್ಸಿಡೆಂಟ್ಸು, ಬಿದ್ದು ಎದ್ದು ಎಲ್ಲ ಆಗ್ತೈತೆ ಸರ್. 2018ರಲ್ಲಿ ಒಂದು ಮಗುನೂ ಕಳ್ಕೊಂಡಿದ್ದೀವಿ. 2018ರಲ್ಲಿ ಒಂದು ಮಗುನೂ ಸತ್ತೋಯ್ತು, ಟ್ರ್ಯಾಕ್ಟರ್ ಕೆಳಗಡೆ ಬಿದ್ದು ಒಂದು ಮಗುನೂ ಸತ್ತೋಯ್ತು. ಗುಣಿಯಲ್ಲಿ ಟ್ರ್ಯಾಕ್ಟ್ರಲ್ಲಿ ಸ್ಕೂಲ್ಗೆ ಹೋಗುವಾಗ ಗುಣಿಯಲ್ಲಿ ಜಂಪ್ ಆಗಿ ಆ ಮಗುನೂ ಕೆಳಗಡೆ ಬಿದ್ದು ಟ್ರ್ಯಾಕ್ಟರ್ ಕೆಳಗಡೆ ಬಿದ್ದು ಸತ್ತೋಯ್ತು. 10 ಇಯರ್ಸ್ ಆಯ್ತು. ಅದಾದ್ಮೇಲೂ ಕೂಡ ರೋಡ್ ಮಾಡಿಲ್ಲ? ಇಲ್ಲ ಸರ್, ಮಾಡಲಿಲ್ಲ, ಏನಿಲ್ಲ. ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡೇ ನೋಡಿ ಕಾಲ ಕಳೀತಾ ಇದ್ದಾರೆ. ಅವ್ರು ದೊಡ್ಡವ್ರು ಆಗ್ತಾ ಇದ್ದಾರೆ ಅಷ್ಟೇ. ಸರ್, MC ಸುಧಾಕರ್ ಅವರ ಸ್ವಕ್ಷೇತ್ರ ಜೊತೆಗೆ ಉಸ್ತುವಾರಿ, ಇಂಥ ಒಂದು ಸಿಚುವೇಶನ್ನು ಅಥವಾ ಅವಕಾಶ ಜನಪ್ರತಿನಿಧಿಗಳಿಗೆ ತಮಗೆ ಓಟ್ ಹಾಕಿದಂಥ ಮತದಾರರಿಗೆ ಸೇವೆ ಸಲ್ಲಿಸೋದಕ್ಕೆ ಸಿಗೋದು ತುಂಬ ಅಪರೂಪ. ಬಟ್ ಸಿಕ್ಕಿದೆ MC ಸುಧಾಕರ್ ಅವರಿಗೆ, ಬಟ್ ಏನು ಮಾಡ್ತಿಲ್ಲ ಅನ್ನೋ ಕಂಪ್ಲೇಂಟ್. ಹೌದು ಸರ್, ಅದೇ ನಮ್ಮ ನೋವು. ಅದೇ ಅವ್ರ ತಾತ ಆನ್ಯರೆಡ್ಡಿ ಇದ್ದಾಗಿಂದ, ಅವ್ರ ತಂದೆ ಚೌಡ್ರೆಡ್ಡಿ ಇದ್ದಾಗಿಂದ ಇವಾಗ ಇದೇ MC ಸುಧಾಕರ್ ರೆಡ್ಡಿ ಅವರು ಮಿನಿಸ್ಟ್ರ್ ಆಗಿದ್ದಾರೆ, ಉಸ್ತುವಾರಿಗಳು ಆಗಿದ್ದಾರೆ. ನಮ್ಮ ಊಲ್ವಾಡಿ ಅವ್ರಿಗೆ ಸದಾಕಾಲ ಅವ್ರಿಗೆ ಓಟ್ ಹಾಕ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿಕೊಂಡು ಅವ್ರನ್ನ ಗೆಲ್ಲಿಸ್ಕೊಂತ ಈ ಊಲ್ವಾಡಿ ಬಂದಿದೆ. ಇವಾಗೂ ಪಂಚಾಯತಿ ಅವ್ರದ್ದೇ, TPS ಅವ್ರದ್ದೇ, ZB ಅವ್ರದ್ದೇ. ಈ ಊಲ್ವಾಡಿನ ತಲೆಗೆ ಹಾಕ್ಕೊತ ಇಲ್ಲ ಸರ್. ಅದೇ ನಮ್ಮ ಯುವಕರು ಎಷ್ಟೋ ಜನ ನಾವು ಓಟ್ ಹಾಕಿದ್ದೀವಿ MC ಸುಧಾಕರ್ ರೆಡ್ಡಿಗೆ, ಓಟ್ ಹಾಕಿಲ್ಲ ಅಂತೇನಿಲ್ಲ. ಆದರೆ ಓಟ್ ಹಾಕಿರೋರಿಗೆ ನಮಗೆ ಮೂಲ ಸೌಕರ್ಯಗಳೇ ಕೊಟ್ಟಿಲ್ಲ ಅಂತಂದರೆ ನಾವು ಏನು ಸರ್ ಮಾಡೋದು? ಹಾಂ, ಅಲ್ಲ, ಒಂದು ಗ್ರಾಮ ಅಂದರೆ ಅಟ್ಲೀಸ್ಟ್ ಒಂದು ರಸ್ತೆ ಇದ್ದೇ ಇರುತ್ತೆ, ಅದು ಇಲ್ಲ ಅಂದರೆ ಹೇಗೆ? ಈ ಊಲ್ವಾಡಿ ಸುತ್ತಮುತ್ತ ಊಲ್ವಾಡಿಗೆ ಯಾವ್ಯಾವುದು 4 ರೋಡ್ ಇದೆ. ಕಡಪ ಬೈಪಾಸಿಂದ ಊಲ್ವಾಡಿಗೆ ಇಂಟರ್ಲಿಕ್ ಒಂದು ರೋಡ್ ಇದೆ. ಶ್ರೀನಿವಾಸಪುರ ಮೈನ್ ರೋಡಿಂದ ಊಲ್ವಾಡಿಗೆ ಇಂಟರ್ಲಿಕ್ ಇದೆ. ಚಿಂತಾಮಣಿ ಟೊಮೊಟೊ ಮಾರ್ಕೆಟ್ ಹಸುಗಳ ಸಂತೆಯಿಂದ ಊಲ್ವಾಡಿಗೆ ಇಂಟರ್ಲಿಂಕ್ ಇದೆ. ಈ ಕಡೆ ಕರ್ಪಲ್ಲಿಯಿಂದ ಒಂದು ಇಂಟರ್ಲಿಂಕ್ ಇದೆ. ಯಾವ ರೋಡ್ ಈ ಊಲ್ವಾಡಿ ಸುತ್ತ ರಿಂಗ್ ರೋಡ್ ಇದೆ, ಆದರೆ ರೋಡ್ಗಳೇ ಇಲ್ಲ. ಏನು ಸರ್ ಮಾಡೋದು? ಹೆಸರಿಗೆ ರೋಡ್ ಇದೆ, ರೋಡ್ ಇದೆ ಅಷ್ಟೇ, ಟಾರ್ ಇಲ್ಲ. ರೋಡ್ ಇಲ್ಲ, ತಾರು ಇಲ್ಲ, ರೋಡ್ ಇಲ್ಲ, ಕಲ್ಲುಗಳಿದ್ದಾವೆ, ಕಲ್ಲುಗಳು, ಗುಣಿಗಳು. ಅದೇ ಯಾವುದೋ ಒಂದು ಅಲ್ಲಿ ಹಾಕಿದಾರಲ್ಲ ಸರ್, ಗುಣಿಗಳಿಗೆ ಗೊಬ್ಬು ಗಿಡಗಳು ಹಾಕಿದಾರೆ ಸರ್, ಕಾಂಗ್ರೆಸ್ ಗಿಡಗಳು ಹಾಕಿದ್ದಾರೆ ಸರ್ ಗುಣಿಗಳಿಗೆ. ಇವಾಗ ಭತ್ತ ಕಿತ್ಕೊಂಡ್ಬಂದಿರಿ ಸರ್, ಗುಣಿಗಳಿಗೆ ಕಾಂಗ್ರೆಸ್ ಪಕ್ಷದ ಗುರುತು ಇವಾಗ ಸಿಂಬಲ್ ಇದೆ, ಅದೇ ಕಾಂಗ್ರೆಸ್ ಗಿಡಗಳನ್ನ ಕಿತ್ತಿ ಗುಂಡಿಗಳಿಗೆ ಹಾಕಿದ್ದಾರೆ ಸರ್. ಗುಂಡಿಗಳು ಮುಚ್ಚೋದಕ್ಕೆ ಕಾಂಗ್ರೆಸ್ ಗಿಡಗಳು ಹಾಕಿದ್ದಾರೆ ಸರ್. ನೋಡಿ ಸರ್ ದಾರಿಯಲ್ಲಿ ನೀವೇ.
25-26 ವರ್ಷದಿಂದ ನಮ್ಮೂರಿಗೆ ರೋಡ್ಗೆ ಟಾರ್ ಬಿದ್ದಿಲ್ಲ ಅಂದರೆ ಆಕ್ರೋಶ ಇದ್ದೇ ಇರುತ್ತೆ ಸಹಜವಾಗಿ. ಅವ್ರು ಹೇಳ್ತಾ ಇದ್ರು ಒಂದು 10 ವರ್ಷದಿಂದ ಒಂದು ಚಿಕ್ಕ ಮಗು ಕೂಡ ನಾವು ಕಳ್ಕೊಂಡ್ಬಿಟ್ವಿ ರೋಡ್ನ ಕಾರಣದಿಂದ ಅಂತ. ಪದೇ ಪದೇ ಬೀಳೋರು ಏಳೋರ ಸಂಖ್ಯೆ ಕೂಡ ಇದ್ದೇ ಇರುತ್ತೆ ಮಳೆ ಬಂದಾಗಲೆಲ್ಲ ಅಂತ. ಸರ್, ತಮ್ಮ ಮುಂದಿನ ಹೋರಾಟದ ಹಾದಿ ಹೇಗಿರುತ್ತೆ? ಸರ್, ಮುಂದಿನ ಹೋರಾಟ ನಾವು ಏನು ಇವಾಗ ಟೆಂಡರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಅಕಸ್ಮಾತ್ ಏನಾದರೂ ಅವ್ರು ಟೆಂಡರ್ ಆಗಿ ಬೇಗ ಒಂದು 10-15 ದಿನ 20 ಒಳಗಡೆ ಬಂದು ಟೆಂಡರ್ ಅವರು ಅಧಿಕಾರಿಗಳು ಬಂದು ಸ್ಥಳ ಪರಿಶೀಲನೆ ಮಾಡಿ ಬೇಗ ರಸ್ತೆ ಮಾಡಿಲ್ಲ ಅಂದರೆ ನಮ್ಮ ಹಿರಿಯರೆಲ್ಲ ಊರೆಲ್ಲ ಹಿರಿಯರು ಮಾತಾಡಿಕೊಂಡು ಒಂದು ಹೋರಾಟ ಮಾಡೋದಕ್ಕೆ ನಾವು ಪ್ರಾರಂಭ ಮಾಡ್ತೀವಿ. ಹೋರಾಟ ಎಲ್ಲವರೆಗೂ ಗೆಲ್ಲೋವರೆಗೂ ಈ ರಸ್ತೆ ಆಗೋವರೆಗೂ ಹೋರಾಟ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೀವಿ. ಈ ಪಂಚಾಯತಿಗೆ ಏನಾದರೂ ನೀವು ಡೆಡ್ಲೈನ್ ಏನಾದರೂ ಕೊಟ್ಟಿದ್ದೀರಾ? ಡೆಡ್ಲೈನ್ ಏನಿಲ್ಲ ಸರ್. ಇವಾಗ ನಮ್ಮ ರಾಮಪ್ಪ ಅವ್ರು ಹೇಳ್ದಂಗೆ ಇನ್ನೂ ಒಂದು 15 ದಿನ ನೋಡ್ತೀವಿ. 15 ದಿನ ಆದಮೇಲೆ ಒಂದು 2,000 ವೆಹಿಕಲ್ ಹೋಗುತ್ತೆ ಸಂಡೇ. ಆ ವೆಹಿಕಲ್ಸ್ನ ಈ ಕಡೆ ಹೋಗ್ದಿರ ನಾವು ಸ್ಟಾಪ್ ಮಾಡ್ತೀವಿ. ಅಂದರೆ ಹೆದ್ದಾರಿ ತಡೆದ್ಬಿಟ್ಟು ಪ್ರೊಟೆಸ್ಟ್ ಮಾಡ್ತೀವಿ, ಪ್ರತಿಭಟನೆ ಮಾಡ್ತೀವಿ. ಹೌದು ಸರ್, ತಾವೇನು ಹೇಳ್ತೀರಾ ಫೈನಲಿ? ಅಷ್ಟೇ ಸರ್, ಎಲ್ಲರೂ ಹೇಳೋದು ಒಂದೇ ಸರ್, ಅಷ್ಟೇ. ಏನಾರ ಮಾಡ್ಕೊಳ್ಳಿ, ರಾಜಕೀಯ ಜಟಾಪಟಿ ಬೇಡ ನಮಗೆ, ರೋಡ್ ಆಗಲಿ. ಓಕೆ ಸರ್, ಈ ಊರಿನ ಯುವಕರು ತಾವು ಸೋಚನೆ ಅನಿಸುತ್ತೆ ನಿಮಗೂ ಕೂಡ ನಮ್ಮೂರ ಪರಿಸ್ಥಿತಿ ಹಿಂಗಾಗ್ಬಿಡುತ್ತಲ್ಲ ಅಂತ. ಫೈನಲ್ ಏನು ಹೇಳ್ತೀರಾ? ಸರ್, ಇಲ್ಲಿಂದ ಬೆಳೆದು ಹೋಗಿರಲ್ಲ ಅವ್ರ ಗಮನಕ್ಕೂ ನಾನು ಒಂದು ವಿಷಯ ಹೇಳ್ತೀನಿ. ಊರಿನ ಪರಿಸ್ಥಿತಿ ನೋಡೋಕೆ ಅಟ್ಲೀಸ್ಟ್ ಒಂದ್ಸತಿ ಆದ್ರೂ ಬಂದು ನೋಡಬೇಕು. ಯುವಕರು ಹೋಗಿ ಮನವಿ ಮಾಡ್ತಾರೆ, ಎಲೆಕ್ಷನ್ ಟೈಮ್ ಬರೋದು ಅದು ಅವ್ರು ಓಕೆ. ಅಂದರೆ ಈ ಊರವರು ರಾಜಕೀಯವಾಗಿ ಬೆಳೆದು ಹೋದಂಥವ್ರು. ಓಕೆ, ಸುಮಾರು ಹೆಸರೆಲ್ಲ ಬೇಡ, ಬಟ್ ಒಳ್ಳೆ ಪೊಸಿಷನಲ್ಲಿ ಇದ್ದಾರೆ. ಅವರು ಸಹ ಬಂದು ನಮ್ಮ ಪರಿಸ್ಥಿತಿ ನೋಡಬೇಕು, ಯುವಕರು ನೋಡಬೇಕು. ಹುಟ್ಟಿದೂರು ಮರಿಬೇಡಿ ಅಂತ ಹೇಳ್ತಿದ್ದಾರೆ ಮೆಸೇಜ್ನ. ಹೌದು, ದುಡ್ಡು ಕೊಟ್ಟು ಓಟ್ ಹಾಕ್ಸೋದು ಬೇಸ. ಯುವಕರು ಎಜುಕೇಟೆಡ್ ಈಗೆಲ್ಲ ಸ್ವಲ್ಪ ಯುವಕರ ಬಗ್ಗೆ ಗಮನ ಕೊಟ್ಟು ಅವರ ಪ್ರತಿಭಟನೆ ನೋಡಬೇಕು. ಇಲ್ಲ ಬೇರೆ ಇನ್ನೊಂದು ನೆಕ್ಸ್ಟ್ ಲೆವೆಲ್ ಆಗಿ ಪ್ಲಾನ್ ಮಾಡಿಬಿಟ್ಟು ಅದೇ ದೊಡ್ಡವ್ರು ಹೇಳ್ದಂಗೆ ಮಾಡ್ತೀವಿ. ಸರ್, ಬರ್ತಾರೆ ಎಲೆಕ್ಷನ್ ಟೈಮಲ್ಲಿ ಬರ್ತಾರೆ, 10,000 ಕೊಡ್ತಾರೆ ಓಟ್ಗೆ. ಒಂದೊಂದು ಮನೆಗೆ 10,000 ಇಲ್ಲದೆ 3,000 ಓಟ್ಗೆ. ನೀವು ಯಾಕೆ ಇಸ್ಕೋತೀರಾ 3,000? ನಾವು ಇಸ್ಕೊಳ್ಳಲ್ಲ, ಇಸ್ಕೊಳ್ತಾರೆ. 3,000 ಕೊಟ್ಬಿಟ್ಟು ಓಟ್ ಹಾಕ್ಸಿ ಹೊರಟೋದ್ರೆ ಅವತ್ತು ಮತ್ತೆ ಬರೋದಿಲ್ಲ ಈ ಕಡೆ. ಕನಿಷ್ಠ ಡೈರಿ ಎಲೆಕ್ಷನ್ಗೆ 70 ಲಕ್ಷ ಖರ್ಚು ಮಾಡಿದ್ದಾರೆ. ಇವಾಗ ಕೋಮಲಲ್ಲಿ ಅವರು ಪ್ರೆಸಿಡೆಂಟ್ ಆಗಿದ್ರು, ಆ ಇಡಿಯಲ್ಲಿ ಸಿಕ್ಕಿಕೊಂಡಿದ್ದಾರೆ. ಅಂಥವರು ಇಲ್ಲಿದ್ದಾರೆ, ಅವ್ರಿಗೂ ನ್ಯಾಯ ಇಲ್ವಾ? ರೋಡ್ ಹಿಂಗಿದೆ. ಇವತ್ತಿಗೂ ಡೈರಿ ಎಲೆಕ್ಷನ್ ಆಗಿ 3 ವರ್ಷ ಆಯ್ತು ನಾನು, ಇವತ್ತಿಗೂ ಡೈರಿಯಲ್ಲಿ ಬಂದು ಕೂತ್ಕೊಂಡಿಲ್ಲ. ಅವ್ರದ್ದೇ ರಾಜಕೀಯ, ಅವ್ರದ್ದೇ ದ್ವಂದ್ವ. ಯಾಕೆಂದರೆ ಅಲ್ಲಿಂದ ಅಲ್ಲಿಗೆ ಹೋಗ್ತಾ ಇರ್ತಾರೆ, ಕಮಿಷನ್ ಹೋಗ್ತಾ ಇರ್ತಾರಲ್ವಾ. ಏನು ಯಾರು ಕೇಳಲ್ಲ. ಯಾರೋ ಗಲಾಟೆ ಮಾಡಿದ್ರೆ ಕುಡಿದ್ಬಿಟ್ಟು ಬಂದಿದ್ದಾರೆ ಇಂಥ ನಮ್ಮ ಮಕ್ಳು ಹಿಂಗೆ ಊರಲ್ಲಿ ಕೇಳಕ್ಕೆ ಹೋದ್ರಿಗೆ ಹಂಗೆ ಮನೆಯಾಗ ಫೋನ್ ಮಾಡೋದು, ಹೆಂಗಸ್ರಿಗೆ ಫೋನ್ ಮಾಡೋದು. ಫೋನ್ ಮಾಡಿ ಹೇಳೋದು, ನಿಮ್ಮ ಯಜಮಾನ್ರು ಕುಡಿದ್ಬಿಟ್ಟು ಬಂದು ಇವ್ರು ಗಲಾಟೆ ಮಾಡ್ತಾ ಇದ್ದಾರೆ. ಇಂಥ ರಾಜಕೀಯ ಮಗಳು ಮಾಡೋದು. ಅಣ್ಣ ತಮ್ಮರಿಗೆ ಫಿಟ್ಟಿಂಗು, ಅವ್ರ ಮೇಲೆ ಇವ್ರಿಗಿಡೋದು, ಇವ್ರ ಮೇಲೆ ಅವ್ರಿಗಿಡೋದು. ಕೇಳಕ್ಕೆ ಬರಬಾರ್ದು. ಮನೆಯಲ್ಲಿ ಇವರಿಬ್ರು ಕಿತ್ತಾಡ್ಕೋಬೇಕು. ಈ ಪಾರ್ಟಿ ಇವರಿಬ್ರು 8 ಜನ ಇರ್ತಾರೆ, ನಾವು ಇಬ್ಬರು ಇರ್ತೀವಿ. ನಾನು ಅವ್ರ ಕಡೆ ಹೋಗಲ್ಲ, ಇವರು 8 ಜನ ಅವ್ರ ಕಡೆ ಇರ್ತಾರಲ್ವ. ಹಂಗೆ ಇವ್ರು ರಾಜಕೀಯ. ಯಜಮಾನ್ರೆ, ನಾವು ರೋಡ್ ಒಂದೇ ಸರ್ ಕೇಳೋದು. ಉಲುವಾಡಿಯ ಹಿರಿಯ ನಾಗರಿಕರು ತಾವು ಏನು ಹೇಳ್ತೀರಿ ನಿಮ್ಮೂರು ಪರಿಸ್ಥಿತಿ ನೋಡಿ? ನೀವು ಹುಟ್ಟಿದಂಥ ಸಂದರ್ಭದಲ್ಲಿ ಅದಕ್ಕೆ ಟಾರೇ ಬಿದ್ದಿರಲಿಲ್ಲ. ಟಾರ್ ಬಿದ್ದು ಮತ್ತೆ ನೀವು ಫಸ್ಟ್ ನೋಡಿದಂಥ ರೋಡೇ ಕಾಣಿಸ್ತಿದೆ ಈಗ, ಟಾರೇ ಇಲ್ಲ ಅನ್ನುವಂಥ ರೀತಿಯಲ್ಲಿ. ಅದು ಬೈರೇಗೌಡ ಹಾಕಿದ್ದೆ. ಬೇರೆ ಯಾರು ಬಂದ್ರೂ ತಿರ್ಸ್ಕೊಂಡು ತಿನ್ಕೊಂಡು ಹೋಗಿರೋದೆ. ಎಲ್ಲ ತಿರ್ಸ್ಕೊಂಡು ತಿನ್ನೋದೇ ಬರೋದನ್ನು ಅಂಥ ಕೆಲಸಗಳೇ. ಈಗ ತಾವು ಹೋಗ್ತಿರ್ತೀರ ಹಾಸ್ಪಿಟ್ಲಿಗೆ ಅಥವಾ ಏನೋ ಸಂತೆಗೆ ಬೈಕಲ್ಲಿ ಕೂತ್ಕೊಂಡು, ಏನು ಅನ್ಸುತ್ತೆ ರೋಡಲ್ಲಿ ಹೋಗುವಾಗ? ಏನು ಅನ್ಸುತ್ತೆ, ನಾವು ಹೋಗೋದೇ ಕಡಿಮೆ ಮಾಡಿಬಿಟ್ಟಿದ್ದೀವಿ. ಹೋಗೋಕ್ಕಾಗಲ್ಲ, ಸಿಟಿ ಸವಾಸ ಬೇಡ ನಮ್ಗೆ ಹೋಗೋದು ಈ ರೋಡ್ ಸಂಬಂಧ. ಹೋಗೋಕ್ಕಾಗಲ್ಲ, ಹೋಗೋದು ಇಲ್ಲ. ಈ ಮೊಮ್ಮಕ್ಕಳನ್ನೆಲ್ಲ ಬೈಕಲ್ಲಿ ಕೂರಿಸ್ಕೊಂಡು ಹೋಗ್ತಿರ್ತೀರಿ, ಅದೇ ಸ್ಕೂಲ್ಗೆ ಬಿಡ್ತೀವಿ, ಸ್ಕೂಲ್ಗೆ ಬಿಡಕ್ಕೆ ಹೋಗ್ತಿರ್ತೀರಾ. ಸೊ ಅವಾಗ ನಿಮಗೂ ಒಳಗಡೆ ಡಬ ಡಬ ಅಂತಿರುತ್ತೆ, ಎಲ್ಲಿ ಏನಾಗ್ಬಿಡುತ್ತಪ್ಪ ಅಂತ. ಬೈಕೊಂಡು ಹೋಗೋದು ಬರೋದು. ಅವ್ರಿಗೇನು ಬೈಗಳೇನು ಯಾವುದೇ ಲೆಕ್ಕ ಇಲ್ಲ. ಯಾರಾದರೂ ಬೈಬೋದು ಅವ್ರನ್ನ, ಲೆಕ್ಕ ರಾಜ ಹಂಗೆ ಅಷ್ಟೇ ಅಲ್ವಾ? ಓಟ್ ಇದ್ದಾಗ ಮಾತ್ರ ಬರೋದು. ಓಟಿದ್ದಾಗ ಬರ್ತಾರೆ ಪಾಪ, ಏನು ಕೊಡ್ತಾರೆ, ಹಾಕ್ಸ್ಕೊಂಡು ಹೋಗ್ತಾರೆ. 2.5 ವರ್ಷ ಮುಂಚೆ ಬಂದಿರೋದು ಎಲೆಕ್ಷನ್ ಓಟ್ ಹಾಕೋಕ್ಕೆ. ಕೆಳಕ್ಕೆ ಯಾತ್ರೆ ನಡೆಯುತ್ತೆ, ಫಂಕ್ಷನ್ ನಡೆಯುತ್ತೆ, ಯಾವುದಕ್ಕೂ ಬರೋಲ್ಲ ನಮ್ಮೂರಿಗೆ. ರೋಡ್ ಅನ್ನೋದೇ ನೋಡಿಲ್ಲ. ವಯಸ್ಸವ್ರು ಹೋಗ್ತಾರೆ, ಈ ಪ್ರೆಗ್ನೆಂಟ್ಗಳು ಹೋಗ್ತಾರೆ ಪಾಪ. ಅವರೆಲ್ಲ ಊರು ಬಿಟ್ಬಿಟ್ಟು ಚಿಂತಾಮಣಿಗೆ ಹೊರಟೋಗ್ತಾರೆ ಅವ್ರ ಸೆಟ್ಲ್ಮೆಂಟು. ಅವ್ರ ಕಡೆಗೆ ಒಳ್ಳೆ ಮುಖಂಡರಿದ್ದಾರೆ, ಅವ್ರ ಪಾರ್ಟಿ ಅವರೇ ಎಲ್ಲ. ಇಲ್ಲಿರೋದೆಲ್ಲ ಅವ್ರ ಮುಖಂಡ್ರೆ, ಪಂಚಾಯಿತಿ ಅವ್ರದ್ದು, TPS ಅವ್ರದ್ದು, ZP ಅವ್ರದ್ದು ಎಲ್ಲ ಅವ್ರದ್ದು. ಆದರೆ ರಾಜಕೀಯದಿಂದ ನಮ್ಗೆ ರೋಡ್ ಆಗ್ತಾ ಇಲ್ಲ. ಯಾರಿದ್ರೆ ಏನು ಸರ್, ಅಭಿವೃದ್ಧಿ ಮಾಡಬೇಕು ಅನ್ನೋಂಥ ಮನಸ್ಥಿತಿ ಇರಬೇಕಲ್ವಾ? ಇದ್ಯಾವುದು ನೆಲ್ಲಿದು ಒಂದು ಹಾಕಿದ್ರ, ಅದಾಗ್ಬಿಟ್ಟು ತೀರಾ ಇನ್ನೂ ಹೊಲ್ಟೈತು. ಪೈಪ್ ಲೈನ್ ಒಂದು ಹಾಕ್ಬಿಟ್ಟು ಅಲ್ಲಿಂದ ಹಾಕಿದ್ರು. ಪೈಪ್ ಲೈನ್ ಹಾಕ್ಬಿಟ್ಟು ಅದು KC ವ್ಯಾಲಿ ಅಂತ. ನಮಗೇನು ನೀರು ಬರೋಲ್ಲ ಅದರಿಂದ. ಹೋಗಿದ್ದು ನಮ್ಮದು
ಸೆಂಟ್ರ್ ಪಾಯಿಂಟ್ ಇದು. ಇಲ್ಲಿಂದ ಒಂದು 10 ಊರು ಹೋಗುತ್ತೆ ಪಕ್ಕದೂರವ್ರಿಗೆಲ್ಲ. ಅವರೆಲ್ಲ ಪಾಪ ಬರೋಕ್ಕೆ ಆಗಲ್ಲ ಈ ರೋಡಾಗ. ಇದು ಚಿಂತಾಮಣಿ ತಾಲೂಕಿನ ಪಕ್ಕದಲ್ಲೇ ಇರುವಂತಹ ಊಲವಾಡಿ ಗ್ರಾಮಸ್ಥರ ಅಳಲು, ನೋವು, ಸಂಕಟ, ಆಕ್ರೋಶ ಎಲ್ಲವೂ ಕೂಡ ಆಗಿದೆ. ಯಾಕಂದರೆ 25 ವರ್ಷಗಳಿಂದ ಸರಿಸುಮಾರಾಗಿ ಹೇಳ್ತಾ ಇರುವಂಥದ್ದು, 25 ವರ್ಷಗಳಿಂದ ಈ ರೋಡ್ಗೆ, ಈ ಊರಿನ ಮೇನ್ ರೋಡ್ಗೆ ಟಾರ್ ಬಿದ್ದಿರೋದು. ಇವತ್ತು ಅಲ್ಲಿ ಟಾರ್ಚ್ ಹಾಕ್ಕೊಂಡು ಹುಡುಕಬೇಕಾದಂಥ ಪರಿಸ್ಥಿತಿಯಲ್ಲಿದೆ. ಆ ರೋಡ್ನಲ್ಲಿ ಟಾರ್ ಹುಡುಕಬೇಕು ಅಂತ ಇದ್ರೆ. ಸೊ ಹೀಗಾಗಿ ಅವರ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಗ್ರಾಮ ಪಂಚಾಯಿತಿ A+ ಗ್ರೇಡನ್ನು ಹೊಂದಿದೆ ಈ ಊರಲ್ಲಿರುವಂಥ ಗ್ರಾಮ ಪಂಚಾಯಿತಿ. ಆದರೂ ಕೂಡ ಇಲ್ಲಿನ ಅಭಿವೃದ್ಧಿ ಕೆಲಸ ಮಾತ್ರ ಶೂನ್ಯ ಅನ್ನುವಂಥ ರೀತಿಯಲ್ಲಾಗಿದೆ. ಹೀಗಾಗಿ ಅವರು ಕೂಡ ಪಂಚಾಯಿತಿ ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಮುಂದೆ ಆದರೂ ಕೂಡ ಕೆಲವೇ ದಿನಗಳಲ್ಲಿ ಈ ರೋಡನ್ನು ಸರಿಪಡಿಸಿಲ್ಲ ಅಂತ ಇದ್ರೆ ನಮ್ಮ ಹೋರಾಟ ಉಗ್ರವಾಗಿರುತ್ತೆ ಅಂತ. ಸೊ ಸಹಜವಾಗಿ ಈ ಬಗ್ಗೆ ಜನಪ್ರತಿನಿಧಿಗಳು, ಸಂಬಂಧಪಟ್ಟಂಥ ಅಧಿಕಾರಿಗಳು ಗಮನಕ್ಕೆ ತೆಗೆದುಕೊಳ್ಬೇಕಾಗತ್ತೆ. ಈ ಒಂದು ಹದಗೆಟ್ಟಿರುವಂಥ ರಸ್ತೆಯನ್ನು ಸರಿಪಡಿಸಿ ಈ ಗ್ರಾಮಸ್ಥರಿಗೆ ಮೂಲಭೂತ ಸೌಕರ್ಯವನ್ನು ಒದಗಿಸಿಕೊಡ್ಲಿ ಅಂತ ನ್ಯೂಸ್ 18 ಕೂಡ ಕಳಕಳಿಯಾಗಿ ಕೇಳಿಕೊಳ್ತಾ ಇದೆ. ಇದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮ.